ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಕನಸು. ಅದು ಹೊಸ ಬದುಕಿನ ಗೃಹ ಪ್ರವೇಶ. ಆದ್ರೆ ಆ ಮದುವೆ ನಿಜವಾದ ಮದುವೆ ಆಗದೆ ಹೋದ್ರೆ, ಅದೊಂದು ಪ್ರೀ ಪ್ಲಾನ್ಡ್ ಕಳ್ಳಾಟವಾದ್ರೆ ನಿಮಗೆ ಹೇಗಾಗ್ಬೇಡ. ಕಟ್ಟಿಕೊಂಡ ಮಡದಿ ನಿಮ್ಮೊಂದಿಗೆ ಮುದ್ದಾಗಿ 3 ದಿನ ಇದ್ದು ಹಣ ಒಡವೆ ಸಮೇತ ಪರಾರಿಯಾಗಿ ಬಿಟ್ರೆ ಏನಾಗ್ಬೇಡ. ಎದೆ ಒಡೆದು ಹೋಗುತ್ತೆ, ಕನಸು ನುಚ್ಚು ನೂರಾಗುತ್ತೆ. ಇದೊಂದು ಬೆಚ್ಚಿ ಬೀಳುವ ಕ್ರೈಮ್ ಸ್ಟೋರಿ. ಮದುವೆ ಆಸೆಯೊತ್ತ ಯುವಕರೇ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಸ್ಟೋರಿ ಇಷ್ಟವಾದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. For business and personal promotions in Suman TV Kannada, please contact 9686376663. ಮಹಾರಾಷ್ಟ್ರದ ಬೀಡ್ ಜಿಲ್ಲೆ ಶಾಂತವಾಗಿದ್ದ ಒಂದು ಪುಟ್ಟ ಗ್ರಾಮ. ಆದ್ರೆ ಅದೊಂದು ದಿನ ಈ ಗ್ರಾಮದ ಯುವಕ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದ. ಅವನು ಕೊಟ್ಟ ಅದೊಂದು ದೂರು ಇಡೀ ಊರನ್ನೇ ಬೆಚ್ಚಿ ಬೀಳಿಸಿತ್ತು. ನನ್ನ ಹೆಂಡತಿ ನನ್ನನ್ನೇ ವಂಚಿಸಿದ್ದಾಳೆ ಸಾರ್. ಅವನು ಹೇಳಿದ ಸತ್ಯ ಕೇಳಿದಾಗ ಪೊಲೀಸರಿಗೂ ನಂಬಿಕೆ ಬರಲಿಲ್ಲ. ಯಾಕಂದ್ರೆ ಆ ಮಹಿಳೆ ಇವನೊಬ್ಬನಿಗೆ ಪತ್ನಿಯಾಗಿರ್ಲಿಲ್ಲ. ಅವಳು ಬರೋಬ್ಬರಿ 9 ಗಂಡಸರಿಗೆ ಹೆಂಡತಿ. ಹೌದು, ಒಬ್ಬಳೆ ಮಹಿಳೆ, ಒಂದೇ ಸ್ಟೈಲು, ಒಂದೇ ನಾಟಕ. ಆದ್ರೆ ಇವಳು ಮದುವೆಯಾಗಿದ್ದು ಒಮ್ಮೆಯಲ್ಲ, ಒಬ್ಬನನ್ನೇ ಅಲ್ಲ. ವಿವಿಧ ಗ್ರಾಮಗಳ 9 ಮಂದಿ ಯುವಕರು ಇವಳ ಮೈಮಾಟಕ್ಕೆ ಆಡಿದ ನಾಟಕಕ್ಕೆ ಮನಸೋತು ಮೋಸ ಹೋಗಿದ್ರು. ಹೌದು, ಈ ಸುಂದರಿಯೇ ಟ್ರಂಪ್ ಕಾರ್ಡ್. ಇನ್ನುಳಿದಂತೆ ಫೇಕ್ ಅಪ್ಪ, ಫೇಕ್ ಅಮ್ಮ, ಫೇಕ್ ಸಂಬಂಧಿಕರು. ಇದೊಂದು ವಂಚನೆಯ ಗ್ಯಾಂಗ್. ಈ ಗ್ಯಾಂಗ್ ಟಾರ್ಗೆಟ್ ಮಾಡುತ್ತಿದ್ದದ್ದು ಎಂತವರನ್ನ ಗೊತ್ತಾ? ಮದುವೆ ವಯಸ್ಸು ಮುಗಿದರೂ ಹೆಣ್ಣು ಸಿಗದೆ ಪರದಾಡುತ್ತಿದ್ದವರು, ಮದುವೆಯಾಗೋಕೆ ತುದಿಗಾಲಿನಲ್ಲಿ ನಿಂತವರು, ಒಳ್ಳೆ ಉದ್ಯೋಗದಲ್ಲಿದ್ದು ಒಂಟಿಯಾಗಿ ಇದ್ದವರು, ನನಗೂ ಒಂದು ಕುಟುಂಬ ಬೇಕು ಅಂತ ಕನಸು ಕಾಣ್ತಿದ್ದವರು. ಅವರ ಕನಸೇ ಈ ಗ್ಯಾಂಗಿನ ಆಯುಧ. ಇಂಥವರ ಪಟ್ಟಿ ರೆಡಿ ಮಾಡಿಕೊಂಡು ಕಾರ್ಯಾಚರಣೆಗೆ ಇಳಿಯುತ್ತಿತ್ತು ಗ್ಯಾಂಗ್. ಟಾರ್ಗೆಟ್ ಅನ್ನ ಪರಿಚಯ ಮಾಡಿಕೊಂಡು, ನಿಮಗೆ ಒಳ್ಳೆಯ ಹುಡುಗಿಯನ್ನ ನೋಡ್ತೀವಿ, ನಮ್ ಕಡೆ ಹೆಣ್ಣುಗಳಿಗೆ ಏನು ಕೊರತೆ ಇಲ್ಲ, ಸ್ವಲ್ಪ ಖರ್ಚು ಮಾಡಿದ್ರೆ ಮದುವೆ ಮಾಡಿಸ್ತೀವಿ ಅಂತ ನಂಬಿಕೆ ಹುಟ್ಟಿಸ್ತಿದ್ರು. 1-2 ದಿನ ಗ್ಯಾಪ್ ಕೊಟ್ಟು ಈ ಸುಂದರಿಯ ಫೋಟೋ ತೋರಿಸ್ತಿದ್ರು. ಅಷ್ಟೇ, ಫೋಟೋ ನೋಡಿಯೇ ಮಿಕಾ ಬುಟ್ಟಿಗೆ ಬಿದ್ದು ಬಿಡ್ತಿತ್ತು. ಅಷ್ಟೇ, ಮದುವೆ ಹೆಸರಲ್ಲಿ ಲಕ್ಷ ಲಕ್ಷ ಹಣ ಸುಲಿಗೆ. ಇನ್ನು ಮದುವೆಗೆ ವಧು ರೆಡಿಯಾಗುತ್ತಿದ್ಲು. ಆಹಾ, ನನ್ನ ಮದುವೆ ಅಂತೆ ಅಂತ ವರನು ಕುಣಿದು ಕುಪ್ಪಳಿಸುತ್ತಿದ್ದ. ಮದುವೆಯು ನಡೆಯುತ್ತಿತ್ತು. 2 ಕಡೆಯ ಸಂಬಂಧಿಕರು, ಬಂಧು ಬಳಗದವರು ಅಕ್ಷತೆ ಹಾಕಿ ಹಾರೈಸುತ್ತಿದ್ರು. ಸಂಪ್ರದಾಯದಂತೆ ನಡೆದ ಈ ಮದುವೆಯ ವ್ಯಾಲಿಡಿಟಿ ಎಷ್ಟು ಗೊತ್ತಾ? ಜಸ್ಟ್ 3 ಡೇಸ್. ಎಸ್, ಇದು ವೈವಾಹಿಕ ಜೀವನದ ಆರಂಭವಲ್ಲ, ವಂಚನೆಯ ಕ್ಲೈಮ್ಯಾಕ್ಸ್. ಮದುವೆಯ ಕೆಲ ದಿನಗಳ ನಂತರ ಈ ಸುಂದರಿ ಗಂಡನ ಮನೆಯವರ ವಿಶ್ವಾಸ ಗೆಲ್ಲುತ್ತಿದ್ಲು. ನಂತರ ಅದೊಂದು ದಿನ ಹಣ, ಚಿನ್ನ, ಬೆಲೆ ಬಾಳುವ ವಸ್ತುಗಳು ಎಲ್ಲವನ್ನೂ ತೆಗೆದುಕೊಂಡು ಮಾಯಾ. ಸುಂದರಿ ಮಾಯಾ. ಅಲ್ಲಿಂದ ಎಸ್ಕೇಪ್ ಆದ ಸುಂದರಿ ಅಂಡ್ ಗ್ಯಾಂಗು ಮತ್ತೆ ಹೊಸ ಊರು, ಹೊಸ ಹೆಸರು, ಹೊಸ ಮಿಕಾ, ಹೊಸ ಗಂಡ, ಮತ್ತೆ ಅದೇ ಮದುವೆ ನಾಟಕ, ಮತ್ತದೇ ವಂಚನೆ. ಇದೇ ರೀತಿ ಒಬ್ಬಳೇ ವಧು 9 ಜನರ ಜೀವನ ಹಾಳು ಮಾಡಿದಾಳೆ. ಇತ್ತೀಚೆಗೆ ಉಮಾಪುರದ ಯುವಕ ಆಕೆಯ 9ನೇ ಗಂಡನಾಗಿ ಬಲೆಗೆ ಬಿದ್ದಿದ್ದ. ನಾನು ಸಂಪೂರ್ಣ ಕಂಗಾಲಾಗಿದ್ದೀನಿ, ನನಗೆ ನ್ಯಾಯ ಬೇಕು ಅಂತೇಳಿ ಅವನು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ತನಿಖೆಗಿಳಿದ ಪೊಲೀಸರಿಗೆ ಫೇಕ್ ಮ್ಯಾರೇಜ್ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಈ ಮೂಲಕ ಅಸಲಿ ಮುಖವಾಡ ಕಳಚಿಕೊಂಡಿದೆ. ಸದ್ಯ ಪೊಲೀಸರಿಗೆ ಈ ಸುಂದರಿ 9 ಮಂದಿಗೆ ವಂಚಿಸಿರೋದು ಮಾತ್ರ ಬಯಲಾಗಿದೆ. ಇನ್ನು ಎಷ್ಟು ಕಡೆ ಇವರು ವಂಚನೆ ಮಾಡಿದ್ದಾರೆ, ಯಾರ್ಯಾರನ್ನ ದೋಚಿದ್ದಾರೆ ಅನ್ನೋ ಕುರಿತಾಗಿ ತನಿಖೆ ನಡೆಸ್ತಿದ್ದಾರೆ. ಒಟ್ನಲ್ಲಿ ಒಬ್ಬಳು ಸುಂದರಿ, 9 ಮದುವೆಗಳು, ಅಸಂಖ್ಯಾತ ಯುವಕರ ಕಣ್ಣೀರು. ಇದು ಕೇವಲ ಕತೆ ಅಲ್ಲ, ನಿಜ ಜೀವನದ ಕ್ರೈಮ್ ಥ್ರಿಲ್ಲರ್. ಹೀಗಾಗಿ ಯುವಕರೇ ಹುಷಾರ್. ಸುಂದರಿ ಅಂತ ಬೆನ್ನು ಬಿದ್ರೆ ವಂಚನೆ ಗ್ಯಾರಂಟಿ ಕಣ್ರಿ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ ಸುಮನ್ ಟಿವಿ ಕನ್ನಡ.